ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನವರಾತ್ರಿಯ ಸಂದರ್ಭ ಕರಾವಳಿ ಜಿಲ್ಲೆಗಳು ಆದ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಹುಲಿವೇಷ ಖ್ಯಾತಿ ಪಡೆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡಿಯಾ ಸಖತ್ ಫೇಮಸ್. ನವರಾತ್ರಿಯ 9 ದಿನಗಳ ಕಾಲ ಕಾರವಾರದ ವಿವಿಧೆಡೆ ದಾಂಡಿಯಾ ಆಡುವ ಮೂಲಕ ನವರಾತ್ರಿಯನ್ನ ಜನ ಅದ್ದೂರಿಯಾಗಿ ಆಚರಿಸುತ್ತಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಒಂದೆಡೆ ಬಣ್ಣ ಬಣ್ಣದ ಸೀರೆಯನ್ನ ಉಟ್ಟು ಕೈಯಲ್ಲಿ ಕೋಲನ್ನ ಹಿಡಿದು ನೃತ್ಯದಲ್ಲಿ ಭಾಗಿಯಾಗಿರುವ ಮಹಿಳೆಯರು, ಇನ್ನೊಂದು ಕಡೆ ಇಂಪಾದ ಗಾಯನಕ್ಕೆ ಸೊಗಸಾಗಿ ಹೆಜ್ಜೆ ಹಾಕ್ತಾ ಇರುವ ಪುರುಷರು, ಮತ್ತೊಂದು ಕಡೆ ದಾಂಡಿಯಾ ನೃತ್ಯವನ್ನ ಕಣ್ತುಂಬಿಕೊಂಡು ಮೊಬೈಲ್ನಲ್ಲೂ ಕೂಡ ಸೆರೆ ಹಿಡಿಯುತ್ತಾ ಸಂಭ್ರಮಿಸ್ತಾ ಇರುವ ಪ್ರೇಕ್ಷಕರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ. ಗೋವಾ ಗಡಿ ತಾಲೂಕಾದ ಕಾರವಾರದಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತ ರಾಜಸ್ಥಾನ್, ಪಂಜಾಬ್ ಹಾಗೂ ಗುಜರಾತ್ ಸಂಸ್ಕೃತಿ ಆದ ದಾಂಡಿಯಾ ಹಾಗೂ ಗರ್ಬಾ ನೃತ್ಯವನ್ನ ಆಡುವ ಮೂಲಕ ಇಲ್ಲಿನ ಜನ ಸಂಭ್ರಮಿಸ್ತಾ ಇದ್ದಾರೆ. ನವರಾತ್ರಿ ಬಂತು ಅಂದ್ರೆ ಸಾಕು, ಕಾರವಾರ ತಾಲೂಕಿನ ವಿವಿಧೆಡೆ ರಾತ್ರಿ ವೇಳೆಗೆ ದಾಂಡಿಯಾ ಹಾಗೂ ಗರ್ಬಾ ನೃತ್ಯವನ್ನ ಆಯೋಜನೆ ಮಾಡಲಾಗುತ್ತೆ. ಯಾವುದೇ ಜಾತಿ, ಧರ್ಮ, ಪ್ರಾಯದ ಮಿತಿ ಇಲ್ಲದೆ ಪ್ರತಿಯೊಬ್ಬರು ಕೂಡ ಜೊತೆಗೂಡಿ ಸಂಪ್ರದಾಯಗಳೊಂದಿಗೆ ಸಂಭ್ರಮವನ್ನ ಆಚರಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸುವುದೇ ಇದರ ವಿಶೇಷತೆಯಾಗಿದೆ. ಇನ್ನು ನವರಾತ್ರಿ ಉತ್ಸವದ 9 ದಿನಗಳಲ್ಲಿ ಕಾರವಾರ ತಾಲೂಕಲ್ಲಿ ಕೂಡ ದಾಂಡಿಯಾ ನೃತ್ಯವನ್ನ ಆಯೋಜನೆ ಮಾಡಲಾಗುತ್ತೆ. ಇಲ್ಲಿನ ಪ್ರಮುಖ ದೇವತೆಗಳಾದ ದುರ್ಗಾದೇವಿ, ಸಂತೋಷಿ ಮಾತಾ, ಕುಂಟಿ ಮಹಾಮಹಿ, ವಿಠೋಬಾ, ಗಣಪತಿ ಸೇರಿ ಅನೇಕ ದೇವಾಲಯಗಳ ಆವರಣದಲ್ಲಿ ದಾಂಡಿಯವನ್ನ ಆಯೋಜನೆ ಮಾಡಲಾಗುತ್ತೆ. ಇದರೊಂದಿಗೆ ಕೊನೆ ದಿನ ಸ್ತ್ರೀಯರು ಹಾಗೂ ಪುರುಷರಿಗಾಗಿ ಸಾಂಪ್ರದಾಯಿಕ ಉಡುಗೆಗಳ ಫ್ಯಾಷನ್ ಶೋ, ಕ್ರೀಡೆಗಳು ಸೇರಿ ವಿವಿಧ ಸ್ಪರ್ಧೆಯನ್ನು ಕೂಡ ಆಯೋಜಿಸುವುದರಿಂದ ಎಲ್ಲರೂ ಕೂಡ ಸಂಭ್ರಮಿಸುತ್ತಾರೆ. ಒಟ್ನಲ್ಲಿ ನವರಾತ್ರಿ ಉತ್ಸವದ ಹಿನ್ನೆಲೆ ಕಾರವಾರದಲ್ಲಿ ದಾಂಡಿಯಾ ನೃತ್ಯದಲ್ಲಿ ಭಾಗವಹಿಸುವ ಮೂಲಕ ಜನ ನವರಾತ್ರಿ ಹಬ್ಬವನ್ನ ಭರ್ಜರಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ. ಜನರಲ್ಲಿ ಸೌಹಾರ್ದತೆ, ಪ್ರೀತಿ ಬೆಳೆಸುವ ಇಂತಹ ಕಾರ್ಯಕ್ರಮಗಳು ಪ್ರತಿ ಬಾರಿ ಎಲ್ಲೆಡೆ ಆಯೋಜನೆ ಆಗುವಂತಾಗಲಿ ಅನ್ನೋದು ಜನರ ಅಭಿಪ್ರಾಯವಾಗಿದೆ. ನಾನು ಈ ವರ್ಷ 4ನೇ ವರ್ಷ ಆಗಿರೋದ್ರಿಂದ ಇಲ್ಲಿ ನಾನು ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗರ್ಭ ಆಡ್ತಾ ಬಂದಿದ್ದೀನಿ. ಇದು ನನ್ನ 4ನೇ ವರ್ಷ ಆಗಿದೆ. ನಾನು ಇಲ್ಲಿ ಇವರು ಮುಂಚಿನ ದಿನ ಒಂದು 10-11 ದಿನ ಒಂದು ಪ್ರಾಕ್ಟೀಸನ್ನು ತೊಗೊಳ್ತಾರೆ. ಪ್ರಾಕ್ಟೀಸ್ ತೊಗೊಂಡ್ಮೇಲೆ ನಾವು ನವರಾತ್ರಿ ಸ್ಟಾರ್ಟ್ ಆಗಿರೋ ದಿನದಿಂದ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಇಲ್ಲಿ ಪ್ರಶಾಂತ್ ಸರ್ ಅನ್ನೋರು ನಮಗೆ ಗರ್ಭ, ದಾಂಡ್ಯ ಇದನ್ನು ಕಲಿಸ್ಕೊಡ್ತಾರೆ. ಹಾಗೆ ಇಲ್ಲಿ 5ರಿಂದ 6 ಗಂಟೆ ತನಕ ಕಲಶ ಇರ್ತದೆ. ಕಲಶ ತೊಗೊಂಡು ಇದು ನಮ್ಮದು ಸನಾತನ ಧರ್ಮದ್ದು. ಇಲ್ಲಿ ನಿಮಗೆ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದು ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ಹೆಣ್ಮಕ್ಳು ಅಷ್ಟೇ ಅಲ್ಲದೆ ಎಲ್ಲರೂ ಭೇದ ಭಾವ, ಬಾಯ್ಸ್ ಗರ್ಲ್ಸ್ ಅನ್ನೋದು ಭೇದ ಭಾವ ಇಲ್ಲದೆ ಇಲ್ಲಿ ಡ್ಯಾನ್ಸ್ ಆಡ್ತಾರೆ. ಹಾಗೆ ನಮ್ಮದು ಧರ್ಮಾಧಿಕಾರಿ ಇರುವಂಥವರು ಪ್ರತಿಯೊಬ್ಬರು ಇಲ್ಲಿ ಎಷ್ಟು ಆನಂದದಿಂದ ಆಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಆಡುವಾಗ ನಮ್ಗೆ ಏನು ನೆನಪು ಕೂಡ ಆಗೋದಿಲ್ಲ. ಮನೆದಾಗಲಿ ಅಥವಾ ಬೇರೆಯವ್ರದ್ದಾಗಲಿ ಏನು ನೆನಪಾಗೋದಿಲ್ಲ. ನಾವು ಎಷ್ಟು ಆನಂದದಿಂದ ಆಡ್ತೀವಿ ಅಂತ ಹೇಳಿದ್ರೆ ಅಷ್ಟೇ ಆನಂದದಿಂದ ನಮ್ಗೆ ಖುಷಿ ಆಗ್ತದೆ. ಇದು 25ನೇ ವರ್ಷದಿಂದ ಆಗ್ತಿರುವಂಥದ್ದು. ಹಾಗೆ ನೀವು ಪ್ರತಿ ವರ್ಷ 25ನೇ ವರ್ಷ ಹೆಂಗೆ ಕಂಪ್ಲೀಟ್ ಆಗಿದೆಯಲ್ಲೋ ಹಾಗೆ ಮುಂದೆ ವರ್ಷನ ಕಂಟಿನ್ಯೂ ಮಾಡ್ತಾ ಇರಿ. ಎಲ್ಲರೂ ಆನಂದದಿಂದ ಭಾಗವಹಿಸೋಣ. ಈ ನವರಾತ್ರಿಯ ದಿನದಂದು 9 ದಿನದಂದು ಸಂತೋಷವಾಗಿ ಆಡೋಣ. ಇಲ್ಲಿ ಕಲಶ ಆಗಿರುವಂಥದ್ದು, ಗರ್ಭ ಆಗಿರುವಂಥದ್ದು, ದಾಂಡೆ ಆಗಿರುವಂಥದ್ದು ಅತಿ ಸುಂದರವಾಗಿ ಆಡ್ತಾರೆ. ಹಾಗೆ ನಮ್ಮ ಪ್ರಶಾಂತ್ ಸರ್ ಕೂಡ ಹಾಗೆ ಒಂದು 10 ದಿನ ಪ್ರಾಕ್ಟೀಸ್ ಇರೋ ಟೈಮಲ್ಲಿ ಎಷ್ಟು ಚಂದ ಮಾಡಿ ಕಲಿಸ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಮಹಿಳೆಗೆ ಬರುವುದಿಲ್ಲ. ಆದರೂ ಆ ಮಹಿಳೆಗೆ ಹೆಂಗೆ ಯಾವ ರೀತಿ ಹೇಳ್ಕೊಡುವಂಥದ್ದಾಗಲಿ 10 ದಿನದಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ನಾವು ನವರಾತ್ರಿ ಸ್ಟಾರ್ಟ್ ಆಗಿರೋದ್ರಿಂದ ಚಲೋ ಮಾಡಿ ನಾವು ಆಟಾಡ್ತೀವಿ. ಇಲ್ಲಿ ಖುಷಿಯಿಂದ ಆನಂದದಿಂದ ಆಟಾಡ್ತೀವಿ. ಸೊ ಎಲ್ಲರೂ 25ನೇ ವರ್ಷ ಆಗಿದೆ. ನೆಕ್ಸ್ಟ್ ಹಾಗೆ ಮುಂದಿನ ವರ್ಷನೂ ಕಂಟಿನ್ಯೂ ಮಾಡಿ. ಧನ್ಯವಾದ. ಜೈ ಮಾತಾ ಕಿ. ಶ್ರೀ ಜೈ ಸಂತೋಷಿ ಮಾತಾ ಕ್ಷೇತ್ರ ಸಂಸ್ಥಾನದಲ್ಲಿ ಪ್ರತಿ ವರ್ಷ ನಾವು ನವರಾತ್ರಿ ದಾಂಡ್ಯಾ ಇಲ್ಲಿ ಆಡ್ತೀವಿ. ಪ್ರತಿ ವರ್ಷ 10 ದಿವಸ ಮುಂಚಿತವಾಗಿ ನಾವು ಎಲ್ಲರನ್ನು ಕರೆಸಿ ಪ್ರಾಕ್ಟೀಸ್ ಮಾಡ್ತೀವಿ. ಯಾರು ಪ್ರಾಕ್ಟೀಸ್ ಮಾಡ್ತಾರೆ, ಪೂರ್ವ ತಯಾರಿ ಮಾಡ್ತಾರೆ, ಅದಕ್ಕೂ ಅವ್ನಿಗೆ ಅವಕಾಶ ಸಿಗ್ತದೆ. ಬೇರೆಯವ್ರು ಹೊರಗಿಂದ ಬಂದರೆ ಇಲ್ಲಿ ಅವಕಾಶ ಸಿಗಲ್ಲ. ನೀವು ನೋಡ್ಬೋದು ಎಷ್ಟು ಚೆಂದಾಗಿ ಎಲ್ಲ ಮಹಿಳೆಯರು ಮತ್ತು ಗಂಡಸವರು ಹಾಡ್ತಾ ಇದ್ದಾರೆ. ಈ ವರ್ಷ ವಿಶೇಷ ಏನಂದರೆ, ಈ ವರ್ಷ ನಾವು ಸ್ಟಾರ್ಟ್ ಮಾಡಿ 25 ವರ್ಷ ಆಯಿತು. 2000 ಇಸ್ವಿದಲ್ಲಿ ನಾವು ನಮ್ಮ ಧರ್ಮಾಧಿಕಾರಿಗಳು ಸ್ಟಾರ್ಟ್ ಮಾಡಿದರು. ಈ ವರ್ಷ 25 ಅಂದರೆ 25 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ಅದಕ್ಕಾಗಿ ಸ್ವಲ್ಪ ವಿಜೃಂಭಣೆಯಿಂದ ಇದು ಕಾರ್ಯಕ್ರಮ ಆಗ್ತಾಯಿದೆ. ಪ್ರತಿಯೊಂದು ದಿವಸ ನೀವು ನೋಡಿರ್ಬೋದು, ಈ ಮಹಿಳೆಯರು ಥರದ ವೇಷಭೂಷೆ, ಸೀರೆ, ಒಂದೇ ಕಲರ್ ಸೀರೆ ಹಾಕಿ, ಮತ್ತು ಪುರುಷರು ಕೂಡ ಅದೇ ಥರ ಗುಣಗೋವಿಂದದಿಂದ ಆಡ್ತಾರೆ. ಇಲ್ಲಿ ವಿಶೇಷ ಅಂದರೆ ಭಕ್ತಾದಿಗಳು ಇಲ್ಲಿ ಆಡಬೇಕಂತ ಹೇಳಿ ದಿಲ್ಲಿ ಇದ್ದವರು, ಬಾಂಬೆ ಇದ್ದವರು ಈ ವಿಶೇಷ 9-10 ದಿವಸ ಸಲುವಾಗಿ ಬರ್ತಾರೆ ಮತ್ತು ಅತಿ ವಿಜೃಂಭಣೆಯಿಂದ ಆಡ್ತಾರೆ. ಅವ್ರಿಗೆ ಗೊತ್ತಿದೆ ಮಾತೆಯ ಮಹಿಮಾ ಏನಂಥೇಳಿ. ಯಾವುದೋ ಪ್ರಕಾರದ ತೊಂದರೆ ಇದ್ದರೆ, ಮೈ ಕೈ ಏನಾದರೂ ನೋವಿದ್ರೆ 9 ದಿವಸ ಹೆಂಗೆ ಆಡ್ತಾರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದು ಎಲ್ಲ ಮೈ ಕೈ ಕೂಡ ಮಾತೆಯ ಕೃಪೆಯಿಂದ ಎಲ್ಲ ಋಣಿಯಾಗಿ ಹೋಗುತ್ತೆ. ಅದಕ್ಕಾಗಿ ನಾವು ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಹೇಳ್ತಾ ಇದ್ದೇನೆ, ಪ್ರತಿ ವರ್ಷ ನೀವು ಕೂಡ ಬನ್ನಿ, ಇಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತು ಆಡಿ ಮತ್ತು ಆನಂದ ತಗೊಳ್ಳಿ. ಜೈ ಮಾತಾ ಕಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.